ಹಲೋ ನಮಸ್ಕಾರ. ರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಕೂಡ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಮಾಡಿ ನಾವು ಪಂಡ್ರಾಪುರಕ್ಕೆ ಹೋಗಬೇಕಿತ್ತು. ಹಾಗಾಗಿ ಪಂಡ್ರಾಪುರ ಹೊರಟಿದ್ವಿ. ಆಮೇಲೆ ಮನೆ ಹತ್ರ ಕ್ಯಾಬ್ ಬಂತು, ಹಾಗೆ ರೈಲ್ವೆ ಸ್ಟೇಷನಿಗೆ ಹೊರಟ್ವಿ. ನಮಗೆ ಕ್ಯಾಬ್ ಇದ್ದಿದ್ದು ಟ್ರೈನ್ ಇದ್ದಿದ್ದು 6:30ಗೆ. ಹಾಗಾಗಿ ಟ್ರೈನ್ ಹತ್ರ ಯಶವಂತಪುರ ಟ್ರೈನ್ ಹತ್ರ ನಾವು ಹೊರಟ್ವಿ. ಅಲ್ಲಿಂದ ಒಂದು 13 ಜನ ನಾವು ಬೆಂಗಳೂರಿಂದ, ಇನ್ನೂ 180 ವರೆಗೂ ಇದರಿಂದ ಅರಸೀಕೆರೆಯಿಂದ ಹತ್ಕೊಳ್ಳೋರಿದ್ರು. ಆಮೇಲೆ ತುಮಕೂರಲ್ಲೂ ಒಂದು 5-6 ಜನ ಹತ್ಕೊಳ್ಳೋರಿದ್ರು. ಒಟ್ಟು ಟೋಟಲ್ 200 ಜನ ಹೊರಟಿದ್ವಿ. ಹೇಗೆ ಅಂದರೆ ನಮ್ಮ ದೇವಸ್ಥಾನದಿಂದ, ಅಂದರೆ ಹಾಸನ್ ಪಾಂಡುರಂಗ ದೇವಸ್ಥಾನದಿಂದ ಎಲ್ಲರಿಗೂ ಕರ್ಕೊಂಡು ಹೋಗ್ತಾಯಿದ್ರು. ಶೇರ್ ಇಷ್ಟಿಷ್ಟು ಅಂತ ಅಮೌಂಟ್ ಇದು ಮಾಡಿದ್ರೆ ಅವ್ರು ಕರ್ಕೊಂಡು ಹೋಗೋದಿತ್ತು ನಮಗೆ. ಹಾಗಾಗಿ ಊಟ ತಿಂಡಿಗೆಲ್ಲ ಇದಾಗಿತ್ತು. ಆಮೇಲೆ ನಾವು ಹೋಗಿದ ತಕ್ಷಣ ನಾವು ಮಾಡಿದ ರೂಮ್ ಮಾಡ್ಕೊಂಡಿದ್ವಿ. ಆದರೆ ಹೋಗಿದ ತಕ್ಷಣ ನಮಗೆ ದೇವಸ್ಥಾನದಿಂದ ಒಂದು ತಟ್ಟೆ, ಒಂದು ಗ್ಲಾಸು, ಟೊಮಾಟೊ ಬಾತು, ಆಮೇಲೆ ಒಂದು ಹ್ಯಾಟು, ಮತ್ತು ಏನು ಕೊಟ್ಟಿದ್ರು, ಒಂದು ಬಾಟಲ್ ನೀರು ಎಲ್ಲ ಪಾಪ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ನೈಟ್ ಕೂಡ ನಮಗೆ ಊಟ ಕೊಟ್ಟರು. ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಅವಲಕ್ಕಿ, ಉದ್ದಿನವಡೆ, ಸಾಂಬಾರು, ಚಟ್ನಿ ಇಷ್ಟು ಕೂಡ ರೆಡಿ ಮಾಡಿಸಿದ್ರು. ಅದು ಟ್ರೈನಲ್ಲೇ ಕೊಟ್ಟರು ನಮಗೆಲ್ಲರಿಗೂ. ಕರ್ಕೊಂಡು ಹೋಗಿ ಪಾಪ ನೀಟಾಗೆ ಅಂದರೆ ಏನೇನು ಅಡುಗೆ ಎಲ್ಲ ಮಾಡಬೇಕು ಅದೆಲ್ಲ ವಹಿಸ್ಕೊಂಡಿದ್ರು. ಒಂದು ಪಾಂಡುರಂಗ ದೇವಸ್ಥಾನದಲ್ಲಿ, ಅಂದರೆ ಪಂಡ್ರಾಪುರದಲ್ಲಿ ಪಾಂಡುರಂಗ ದೇವಸ್ಥಾನದಲ್ಲಿ ಏನು ಮಾಡಿದರು, ಒಂದು ಛತ್ರ ತೊಗೊಂಡಿದ್ರು. ಆ ಛತ್ರದಲ್ಲೇ ಅಡುಗೆ ಎಲ್ಲ ಮಾಡಿಸಿದ್ರು. ಆಮೇಲೆ ನಾವು ಹೋಗಿದ ತಕ್ಷಣ ನಮಗೇನಿತ್ತು ಅಂದರೆ, ಊಟ ಮಾಡೋದಕ್ಕಿಂತ ತಿಂಡಿ ತಿಂದಿದ್ವಿ. ರೂಮ್ ಹತ್ರ ಬಂದು ರೆಸ್ಟ್ ತೊಗೊಳಕ್ಕೆ ಟೈಮ್ ಇದ್ದಿಲ್ಲ. ಯಾಕಂದರೆ ಮಾರನೇ ದಿನ ನಮಗೆ ಏಕಾದಶಿ ಇತ್ತು. ಏಕಾದಶಿ ದಿನ ಫುಲ್ ದೇವಸ್ಥಾನ ರಶ್ ಆಗುತ್ತೆ. ಹಾಗಾಗಿ ಏನು ಮಾಡಿದ್ವಿ, ಫಸ್ಟ್ ಲಗೇಜ್ ಎಲ್ಲ ತೆಗೆದಿಟ್ಟು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನ ಆಟೋ, ಅಲ್ಲಿ ನಮ್ಮ ರೂಮಿಂದ 20 ರೂಪಾಯಿ ಕೊಟ್ಟರೆ ಆಟೋ ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಬಿಡ್ತಾರೆ. ಫುಲ್ ರಶ್ ಇರುತ್ತೆ. ಆ ಕಡೆನೂ ಕರ್ಕೊಂಡು ಹೋಗ್ತಾರೆ. ಫುಲ್ ರಶ್ ಅಂದರೆ ರಶ್ ಇತ್ತು, ತುಂಬ ಕ್ಯೂ ಇತ್ತು. ಹಾಗಾಗಿ ನಾವು ಇವತ್ತು ನಿಂತರೆ, ಈಗ 2 ಗಂಟೆಗೆ ನಿಂತರೆ ರಾತ್ರಿ 9:30-10 ಗಂಟೆಗೆ ಬಂದವರು ಇದ್ದಾರೆ, 1:00ಗೆ ಬಂದವರು ಇದ್ದಾರೆ. ಅಷ್ಟು ರಶ್ ಇತ್ತು. ಮಾರನೇ ದಿನ ಏಕಾದಶಿ ಬೇರೆ ಇತ್ತು. ಅದಕ್ಕೆ ಇವತ್ತೇ ನಾವು ದರ್ಶನ ಮಾಡಬೇಕಿತ್ತು. ಹೋಗಬೇಕಾದ್ರೆ ಹಬ್ಬ ಅಂದರೆ ಈ ಥರ ಜನ ಇತ್ತು. ನಾವು ಹೋಗ್ತಿದ್ರಿಂದ ಮುಖ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆವಾಗ ಹೋಗಬೇಕಾದ್ರೆ ಏನು ಅಂದರೆ, ನಮಗೆ ಒಂದು 5 ಜನಕ್ಕೆ ಒಬ್ಬರು ಗೊತ್ತಿರೋರು, ಅಂದರೆ ಇದರಲ್ಲಿರೋರು ಹೇಳಿದರು, ಒಂದು 5 ಜನಕ್ಕೆ ನಾವು ಬಿಡಿಸ್ತೀನಿ ಅಂತ ಹೇಳಿದರು ನಮ್ಮ ರೆಂಟ್ರು. ಹಾಗೆ ಏನು ಮಾಡಿದರು ಅಂದರೆ, ನಮಗೊಂದು 5 ಜನಕ್ಕೆ ಪಾದ ದರ್ಶನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದರು. ಪಾದ ದರ್ಶನ ಮಾಡಿ ಒಂದು 5 ಜನ ದೇವ್ರು ನೋಡಿ, ರುಕ್ಮಿಣಿನ ನೋಡಿ ಪಾದ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದು 15 ನಿಮಿಷದಲ್ಲೆಲ್ಲ ಅಷ್ಟು ರಶ್ಶು ಅಂದರೆ ಎಷ್ಟು ಅದು ಇಸ್ಕಾನ್ ದೇವಸ್ಥಾನ ಐತಿ ಅಲ್ವಾ, ಪಂಡ್ರಾಪುರಕ್ಕೆ ಹೋಗಿರೋರಿಗೆ ಗೊತ್ತಿರುತ್ತೆ. ಇಸ್ಕಾನ್ ನದಿ ಬ್ಯಾಕ್ ಸೈಡ್ ಇರುತ್ತೆ ಅದು. ಅಲ್ಲಿಂದ ಇನ್ನೂ ಆ ಕಡೆ ಸೈಡ್ವರೆಗೂ ಕ್ಯೂ ಇರುತ್ತೆ. ಆ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಾವು ತುಂಬ ಕ್ಯೂ, ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿಂದ ಬರೋಷ್ಟಿಗೆ ತುಂಬ ಹೊತ್ತಾಗ್ಬಿಡುತ್ತೆ. ಆದರೆ ನಮಗೆ ಪುಣೆಯಿಂದ ಒಬ್ಬರು ಬಂದಿದ್ದರು, ಅವ್ರು ನಮಗೆ ಕರ್ಕೊಂಡು ಹೋದರು ದರ್ಶನಕ್ಕೆ. ಹಾಗಾಗಿ ನಾವು ನೀಟಾಗಿ ಪಾದ ಮುಟ್ಟಿ ದರ್ಶನ ಮಾಡಿ, ಪಾಂಡುರಂಗನ ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ. ಆಮೇಲೆ ಮಕ್ಕಳೆಲ್ಲ ಮುಖ ದರ್ಶನ ಮಾಡಿದರು. ಹಾಗಾಗಿ ಏನು ಮಾಡಿದರು ಅಂದರೆ, ಅವರು ಇಲ್ಲೊಂದು ಆಚೆ ದೇವಸ್ಥಾನದ ಆಚೆ ಪಾದ ಇಟ್ಟಿದ್ದಾರೆ ದೇವರಿಂದು. ಆ ಪಾದಕ್ಕೆ ಹೋಗಿ ಮತ್ತೆ ನಮಸ್ಕಾರ ಮಾಡ್ಕೊಂಡು ಬಂದರು. ಏಕೆ ಅಂದರೆ ಮುಖ ದರ್ಶನ ಆಗಿತ್ತಲ್ಲ, ಪಾದ ಮುಟ್ಟಕ್ಕಾಗಿಲ್ವಲ್ಲ ಅಂತ ಹೇಳಿ. ನಾವು ಇಲ್ಲಿ ಅದು ದರ್ಶನ ಎಲ್ಲ ಮುಗಿಸ್ಕೊಂಡು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ನಮಗೆ ಮತ್ತೆ ಮಾರನೇ ದಿನ ಎಲ್ಲಿಗೆ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಹಾಗಾಗಿ ಆ ಪ್ಲ್ಯಾನ್ ಮಾಡ್ತಾಯಿದ್ರು. ಅದಕ್ಕೆ ನಾವು ರೂಮ್ ಮಾಡಿರೋ ಜಾಗದಲ್ಲಿ ಹಾಲಲ್ಲಿ ಕೂತ್ಕೊಂಡು ಎಲ್ಲರೂ ಪ್ಲ್ಯಾನ್ ಮಾಡ್ತಿದ್ರು, ಎಲ್ಲಿಗೆ ಹೋಗೋದು, ಏನು, ಹೇಗೆ ಅಂತ ಹೇಳಿ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪ್ಲ್ಯಾನ್ ಮಾಡೋರು ಮಾಡ್ತಾರೆ, ಹೋದರೆ ಆಯಿತು ಅಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲೇ ಒಂದು ಹೋಟೆಲಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿದೆ. ನಾವು ಊಟಕ್ಕೆ ಹೋಗಿಲ್ಲ, ಅಂದರೆ ನಮ್ಮ ಇದರಿಂದನೇ ಸಂಘದಿಂದನೇ ಮಾಡಿದರು ಅಡುಗೆ ಕೂಡ. ಆದರೆ ನಾವು ಅಲ್ಲಿ ಊಟ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಮತ್ತೆ ಬೆಳಿಗ್ಗೆ ನಾವು 3:30ಗೆ ಎದ್ದೊಳ್ಬೇಕಿತ್ತು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಮತ್ತು ಬೇರೆ ದೇವಸ್ಥಾನಕ್ಕೆ ಪಂಡ್ರಾಪುರದಲ್ಲೇ. ಹಾಗಾಗಿ ಏನು ಮಾಡಿದ್ವಿ, ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ಎಲ್ಲರೂ ಸೇರ್ಕೊಂಡು 2 ವ್ಯಾನ್ ಮಾಡಿದರು. 2 ವ್ಯಾನ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ದತ್ತಾತ್ರೇಯಕ್ಕೆ ಹೋಗೋದು ಅಂತ ಹೇಳಿ. ಸರಿ, ನಾವು ಅಂದ್ಕೊಂಡ್ವಿ ಅಂಬಾಭವಾನಿಗೆ ಹೋಗ್ತಾರೇನೋ ಅಂದ್ಕೊಂಡು ಹ್ಞೂ ಅಂತ ಹೇಳಿದ್ವಿ. ಒಬ್ರೊಬ್ರಿಗೆ 1200 ರೂಪಾಯಿ ಅಂತ ಶೇರ್ ಆಗಿತ್ತು. ಸರಿ, ನಾವು ಅಂದ್ಕೊಂಡ್ವಿ ಅಲ್ವಾ,
ಹೋಗೋದು ಹೇಗೂ ಇದಕ್ಕೆ ಅಲ್ವಾ, ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿಗೆ ಅಂದರೆ ಅಂಬಾಭವನಿಗೆ. ನಾವು ಹೋಗಿದ್ದು ದತ್ತಾತ್ರೇಯಗೆ. ನಮ್ಗೆ ಅಲ್ಲಿವರೆಗೂ ಇಡ್ಲಿ ಸಾಂಬಾರ್ ಚಟ್ನಿ, ಇಡ್ಲಿ ದೋಸೆ ಇಡ್ಲಿ ಸಾಂಬಾರ್ ಚಟ್नी चटनी। कॉपीराइट से तो तत्ता नगीन गाली घेतला तत्ता। ओ कौन कॉपीराइट देणार है, कौन भी द्या सका नाही बा। कोण कोणाला इडली डोसा बेस लागला, मसाला कोणाला बेस लागला, ನಾಲ್ಕು ಟ್ಯಾಂಕಿಗೆ ಕನೆಕ್ಷನ್ ಇರುತ್ತೆ, 4 ಟ್ಯಾಂಕ್ ಪರ್ಟಿಕೇಶನ್ ಇರುತ್ತೆ. ए मजा लाइक दाखवूंगाल ए जिशो इथं देख इथं ಮತ್ತೆ ಸರ್ ಅದು ಯಾವಾಗ ವರ್ಕ್ ಸ್ಟಾರ್ಟ್ ಮಾಡುತ್ತೆ? हाय कर जल्दी हाय कर ಓಕೆ ಸರ್, हाय बेबी ಆಯ್ತು ಕಳಿಸ್ಕೊಡ್ತೀನಿ. हाय ಇವತ್ತು ನಾಳೆ ಇಲ್ಲ, नाडीत ಕಳಿಸ್ಕೊಡ್ತೀನಿ ಸರ್. तुम्ही हॉटेल सुरू करा। चिंच कोळू सोडायची, टमाटा घातला चिंच कोळायची, डाळ इडली डोसा सांबार सांबार मी तेलुगु तनच नाही, तमिळ तना नाही, तेलुगु तना बोलतो देख। इडली डोसा सांबार सांबार चटणी वडा बोंडा वडा इडली ಅಷ್ಟೇ। बोंडा भेटला बेस सांबार सांबार आता कट्टल छान। बाय बाय इडली डोसा सांबार सांबार तुमची गाडी राईट राईट बाय 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 बाय। देखता वा देखताल मागे तू वा देखता वा फोटो काढतो असा होणार ज्याने वातावरण ताईट, मस्त खुशी मध्ये बायको माझी करीन पिलो फाईट, माझा होऊ दे पगार गिफ्ट करतो रिंग लाईट, नको मला चहा खाली आता जेवण कर। बगिया में दो फूलों की हो रही है गुफ्तगू, जैसा फिल्मों में होता है हो रहा है। pagal Sulaiman वासुदेवं हरि इंद्रं माधवं गोपिका वल्लभं जानकी नायकं रामचन्द्रं भजे। हरे राम 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 हरे हरे, हरे कृष्ण हरे कृष्ण हरे राम हरे कृष्ण हरे ಆಮೇಲೆ ಏನು ಮಾಡೋದು, ಬರ್ತೀವಿ ಅಂದ್ಬಿಟ್ಟಿದ್ವಲ್ಲ, ಹಾಗಾಗಿ ಹೋದ್ವಿ. ಅಲ್ಲೇ ಎಲ್ಲರೂ ಸೇರ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ದತ್ತಾತ್ರೇಯಕ್ಕೆ ಹೋಗಬೇಕಾದ್ರೆ ಅಪ್ಪ ರೈಲ್ವೇದು ಅಂತ ಒಂದು ಇದು ಬಂತು. ಸರಿ ಒಂದು ಟ್ರೈನ್ ಮೂವ್ ಆಗುತ್ತೆ, ಬಿಟ್ಬಿಡ್ತಾರೆ ನಮ್ಮನ್ನೆಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಆ ಒಂದು ಟ್ರೈನಲ್ಲ 3 ಟ್ರೈನ್ ಹೋಗೋವರೆಗೂ ಅರ್ಧ ಮುಕ್ಕಾಲು ಗಂಟೆ ನಮ್ಗೆ ಅಲ್ಲೇ ನಿಲ್ಲಿಸ್ಬಿಟ್ರು.
ಒಂದು ಹೋಗಿದ್ಮೇಲೆ ಮತ್ತೊಂದು 10 ನಿಮಿಷಕ್ಕೆ ಇನ್ನೊಂದು ಹೋಗಿದ್ಮೇಲೆ ಇನ್ನೊಂದು 15 ನಿಮಿಷಕ್ಕೆ ಇನ್ನೊಂದು. ಆ ಟ್ರೈನ್ ಅದು ಬೇರೆ ಅಷ್ಟಕ್ಕೊಂದು ಬಿಸಿಲು, ಆ ಬಿಸಿಲಿಗೂ ಅದಕ್ಕೂ ನಮಗೆ ಸಾಕಾಗ್ತಿತ್ತು. ಮೊದಲೇ ವ್ಯಾನಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹೇಗೋ ಹೋಗ್ತಾಯಿದ್ವಿ. ಇಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಸಾಕಾಗೋಯ್ತು ನಮಗೆ. ಮುಖ ಎಲ್ಲ ಫುಲ್ ಬರ್ನ್ ಆಗಿಬಿಟ್ಟಿತ್ತು, ಯಾಕಂದರೆ ಆ ಬಿಸಿಲಿಗೂ ಅದಕ್ಕೂ ಹೇಳೋಕ್ಕಾಗ್ತಿಲ್ಲ ನಮ್ಗೆ, ಅಷ್ಟು ಬಿಸಿಲು. ಮುಖನೇ ಹಾಳಾಗೋ ಥರ ಬಿಸಿಲಿತ್ತು ಸಿಕ್ಕಾಪಟ್ಟೆ. ಅಷ್ಟಕ್ಕೊಂದು ಬಿಸಿಲಿತ್ತು, ನಮಗೆ ಹೋಗೋಕ್ಕೂ ಆಗ್ತಾಯಿದ್ದಿಲ್ಲ. ಅಂದರೆ ವ್ಯಾನಲ್ಲಿ ಕೂತಿದ್ದೀವಿ, ವ್ಯಾನಲ್ಲೂ ಆಮೇಲೆ ಅಂತೂ ಇಂತೂ ಪ್ರಯಾಣ ಮುಗಿಸ್ಕೊಂಡು ಒಂದು 200-250 ಕಿಲೋಮೀಟ್ರು ಇತ್ತು. ಮುಗಿಸ್ಕೊಂಡು ಏನು ಮಾಡಿದ್ವಿ, ದತ್ತಾತ್ರೇಯ ದೇವರ ಪಾದ ಇರೋದು ಅಲ್ಲಿಗೆ ಬಂದ್ವಿ. ಅದಕ್ಕಿಂತ ಮುಂಚೆ ನಾವು ಹೋಗಿದ್ದು ಒಂದು ನದಿ ಹತ್ರ. ಅಲ್ಲಿ ಅವರು ತಪಸ್ ಮಾಡಿದಂತೆ ಗಿಡದ ಹತ್ರ ಕೂತ್ಕೊಂಡು. ಅಲ್ಲೂ ತುಂಬ ಜನ ಹೋಗ್ತಾರೆ. ಅಲ್ಲಿ ಅದು ಕೂಡ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಹೋದಾಗ ಆ ದೇವ್ರಿಂದ ಇದರಲ್ಲಿ ನಾವು ವೀಡಿಯೋ ಮಾಡ್ಕೋಬೇಕು ಅಂತಲೇ ನನಗೆ ಅನಿಸಿಲ್ಲ. ನೆನಪೇ ಬರ್ತಾಯಿಲ್ಲ ಫೋನ್ ಇದೆ ನಮ್ಮ ಹತ್ರ ಅಂತ ಹೇಳಿ. ಫಸ್ಟ್ ದರ್ಶನ ಆದರೆ ಸಾಕು ಅಂತ ದರ್ಶನ ಮಾಡ್ತಿದ್ವಿ, ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ದತ್ತಾತ್ರೇಯ ಹತ್ರ ಹೋದರೆ ಇನ್ನೊಂದು ಸೈಡು ಇದೆ, ಅಲ್ಲಿ ನದಿ ಮತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಂತ್ರ ಓದಿ ಆ ಗಿಡ, ಒಂದು ಹಾಲಿನ ಮರ ಇದೆ, ಹಾಲಿನ ಮರದ ಹತ್ರ ಅವ್ರು ತಪಸ್ ಮಾಡಿದಂತೆ. ಹಾಗಾಗಿ ನಾವು ಅಲ್ಲಿ ಕೂತ್ಕೊಂಡು ಕೂಡ ಇದು ನಮ್ಮದು ಏನದು ಏನಾದರೂ ಭಜನೆ ಗಿಜನೆ ಮಾಡಿಕೊಂಡು ಒಂದು 10-15 ನಿಮಿಷ ಕೂತ್ಕೊಂಡು ಬರ್ಬೋದು. ಅದು ನನಗೆ ಇದು ಮಾಡೋಕ್ಕಾಗಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಅದ್ರ ಬಗ್ಗೆ ನಮಗೆ ನೀಟಾಗೆ ಮಾಹಿತಿ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಏನೂ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಂದು ಅದೇ ಪ್ರಾಬ್ಲಮ್ಮು, ಯಾಕಂದರೆ ಅದ್ರ ಬಗ್ಗೆ ನಂಗೆ ಡೀಟೇಲ್ ಏನೂ ಗೊತ್ತಿಲ್ಲ ಅಷ್ಟಾಗಿ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾತ್ರ ಶೇರ್ ಮಾಡಿದ್ದೀನಿ. ಆದರೆ ಪಂಢರಪುರದ ದರ್ಶನ ಅಂತೂ ನಮಗೆ ನೀಟಾಗಾಯಿತು, ಚೆನ್ನಾಗಾಯಿತು. ಆಮೇಲೆ ನಮಗೆ ಟೈಮು ಕೂಡ ಇಲ್ಲ, ಒಂದು ದಿನ ಫುಲ್ಲು ದತ್ತಾತ್ರೇಯ ಅಂತ ಹೋದ್ವಲ್ಲ, ಅಲ್ಲೇ ಮುಗ್ದೋಯ್ತು. ಮಾರನೇ ದಿನ ಬಂದು ಸ್ನಾನ ಮಾಡ್ಕೊಂಡು ನದಿ ಹತ್ರ ಹೋಗೋಣ ಅಂದರೆ ನದಿ ಹತ್ರ ಸ್ನಾನ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ನಮ್ಮ ಹತ್ರ ಟೈಮೇ ಇದ್ದಿಲ್ಲ. 1 ಗಂಟೆಗೆ ನಮ್ಮ ಟ್ರೈನ್ ಬುಕ್ ಆಗಿಬಿಟ್ಟಿತ್ತು ಮತ್ತೆ. ಹಾಗಾಗಿ ನಾವು ಮತ್ತೆ ಹೊರಟ್ಬಿಟ್ಟು ಬರಬೇಕಿತ್ತು. ಹಾಗಾಗಿ ಏನು ಮಾಡಿದ್ವಿ, ಒಂದು ಬಾಟಲ್ ನೀರು ತುಂಬ್ಕೊಂಡು ಬಂದೆ. ಇದಾದರೂ ಸರಿ, ಮತ್ತೇನು ಮಾಡೋದು, ಹೀಗಾದರೂ ಸರಿ ಹೋಗುತ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ತಲೆಗೆ ಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಹೀಗಿತ್ತು ನಮ್ಮದು ವಿಠ್ಠಲ ರುಕ್ಮಿಣಿ ದೇವಸ್ಥಾನದ್ದು ಪ್ರಯಾಣ. ಅಂದರೆ ಪಂಢರಪುರಕ್ಕೆ ಹೋಗಿದ್ದ ಅನುಭವ ಹೀಗಿತ್ತು. ತುಂಬ ಚೆನ್ನಾಗಿತ್ತು. ಬರಬೇಕಾದ್ರೂ ಕೂಡ ನಮಗೇನು ಮಾಡಿದರು ಅಂದರೆ ತರಕಾರಿ ಪಲಾವು, ಟೊಮಾಟೊ ಬಾತ್ ಎಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟಿದ್ರು ನೈಟ್ಗೆ ಮತ್ತು ಮಧ್ಯಾಹ್ನಕ್ಕೆ. ನಮ್ಮದೇ ಸಂಘದಿಂದ ಹೋಗಿರೋದ್ರಿಂದ ರೆಡಿ ಮಾಡಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ರು. ನಮ್ಮದು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ರು. ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ಹೇಗೆ ಅಂದರೆ ನಿಮಗೆ ಪಾಂಡುರಂಗಗೆ ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಏನು ಮಾಡ್ತಾರೆ ಅಂದರೆ ಇದು ಏಕಾದಶಿ ಇರೋ ಟೈಮಲ್ಲಿ ಖಾಲಿ ಅಂದರೆ ಚಪ್ಪಲು ಇಲ್ಲ, ಹಂಗೆ ಬರೀ ಕಾಲಲ್ಲಿ ಭಜನೆ ಮಾಡಿಕೊಂಡೇ ಬರ್ತಾರೆ. ಬಂದುಬಿಟ್ಟು ದೇವ್ರ ಮುಂದೆ ಡ್ಯಾನ್ಸ್ ಆಡೋದು, ಭಜನೆ ಮಾಡೋದು ಎಲ್ಲ ಮಾಡ್ತಾರೆ. ಅಷ್ಟಕ್ಕೊಂದು ರಶ್ ಈ ಥರ ಇರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂತ